ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರದೀಪ್ ಈಶ್ವರ್ ಎಲ್ಲಿದ್ಯಪ್ಪ, ಜೋರಾಯಿತು ಕೂಗು, ಮಂಕಾಯಿತು ಈಶ್ವರನ ಪ್ರತಾಪ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಒಂದಾನೊಂದು ಕಾಲದಲ್ಲಿ ನಿಖಿಲ್ ಎಲ್ಲಿದ್ಯಪ್ಪ ಎನ್ನುವಂಥ ಟ್ರೆಂಡ್ ಇತ್ತಲ್ಲ, ಅದು ದೊಡ್ಡವರನ್ನು ಹಿಡಿದು ಚಿಕ್ಕ ಮಕ್ಕಳು ಕೂಡ ಯಾರನ್ನಾದರೂ ಕೇಳಬೇಕಂದ್ರೆ, ಯಾರನ್ನಾದರೂ ಟ್ರೋಲ್ ಮಾಡಬೇಕಂದ್ರೆ, ಯಾರನ್ನಾದರೂ ಹೀಯಾಳಿಸ್ಬೇಕಂದ್ರೆ, ಯಾರಾದರೂ ಬೇಗ ಬರಲಿಲ್ಲ ಅಂದರೆ ಓ ನಿಖಿಲ್ ಎಲ್ಲಿದ್ಯಪ್ಪ, ಓ ನಿಖಿಲ್ ಎಲ್ಲಿದ್ಯಪ್ಪ ಎನ್ನುವಂಥ ಟ್ರೆಂಡ್ ಹುಟ್ಟು ಹಾಕಿತ್ತು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಆದಷ್ಟು ಅವಮಾನಿಸುವಂಥ ಕೆಲಸ ಕೂಡ ಆಗಿತ್ತು. ಅದಾದ ನಂತರ 3 ಚುನಾವಣೆಯಲ್ಲಿ ಸೋತರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಎದೆಗುಂದದೆ ಇಂದಿಗೂ ಕೂಡ ರಾಜಕೀಯದಲ್ಲಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ಸತ ಪ್ರಯತ್ನವನ್ನು ಮಾಡಿಕೊಂಡು ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ನಿಖಿಲ್ ಕುಮಾರಸ್ವಾಮಿಯವರು ಇಂದಿಗೂ ಕೂಡ ಎದೆಗುಂದಲಿಲ್ಲ. ಈ ನಿಖಿಲ್ ಎಲ್ಲಿದ್ಯಪ್ಪ ಎನ್ನುವಂಥ ಕಾನ್ಸೆಪ್ಟ್ ಹೇಗೆ ಹುಟ್ಕೊಳ್ತು, ಅದು ಯಾಕೆ ಟ್ರೋಲ್ ಆಯಿತು, ಅದರ ಹಿಂದಿನ ರೂವಾರಿ ಯಾರು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಹೆಸರು ಹೇಳಿದೆ ನಾನು ಹೇಳ್ತೇನೆ. ಅದು ನಿಖಿಲ್ ಕುಮಾರಸ್ವಾಮಿಯವರ ಮೊದಲ ಸಿನಿಮಾ. ಕುಮಾರಸ್ವಾಮಿಯವರ ಮಗನಾದಂಥ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ರಾಜಕೀಯಕ್ಕೆ ತರಬೇಕೆನ್ನುವಂಥ ಉದ್ದೇಶ ಇದ್ರೂ ಕೂಡ ಮೊಟ್ಟ ಮೊದಲ ಬಾರಿಗೆ ಅವರನ್ನು ಜನರಿಗೆ ಪರಿಚಯ ಮಾಡಬೇಕೆನ್ನುವ ದೃಷ್ಟಿಯಲ್ಲಿ ಒಂದು ಸಿನಿಮಾ ಮಾಡಬೇಕು. ಅದಾದ ನಂತರ ಅವರು ಜನಪ್ರಿಯರಾದ ನಂತರ ಅವರನ್ನು ರಾಜಕೀಯಕ್ಕೆ ತರುವ ಎನ್ನುವಂಥ ಉದ್ದೇಶದಿಂದ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರಿಗಾಗಿ ಸ್ವಂತ ಬಂಡವಾಳವನ್ನು ಹೂಡಿ ಜಾಗ್ವಾರ್ ಸಿನಿಮಾವನ್ನು ಮಾಡ್ತಾರೆ. ಜಾಗ್ವಾರ್ ಸಿನಿಮಾ ಶೂಟ್ ಆಗುತ್ತೆ. ಅದನ್ನು ಜನರ ಆಡಿಯೋ ಕಾರ್ಯಕ್ರಮ ಟ್ರೇಲರ್ ಲಾಂಚ್ ಇರುತ್ತಲ್ಲ, ಆ ಟ್ರೇಲರ್ ಲಾಂಚ್ಗೆ ಎಲ್ಲರೂ ಬಂದಿರ್ತಾರೆ. ದೇವೇಗೌಡರ ಕುಟುಂಬ ಇರುತ್ತೆ, ದೇವೇಗೌಡರು ಇರ್ತಾರೆ, ಸ್ವತಃ ದೇವೇಗೌಡರು ಇರ್ತಾರೆ, ಕುಮಾರಸ್ವಾಮಿ ಕುಟುಂಬ ಇರುತ್ತೆ, ಅಂದರೆ ನಿಖಿಲ್ ಕುಟುಂಬ ಇರುತ್ತೆ. ಎಲ್ಲರೂ ಇದ್ದಾಗ ಒಂದು ಸಾರ್ವಜನಿಕ ಸ್ಥಳದಲ್ಲಿ, ರಾಮನಗರ ಎನ್ನುವಂಥ ಸಾರ್ವಜನಿಕ ಸ್ಥಳದಲ್ಲಿ ನಡೆದಂಥ ಆಡಿಯೋ ರಿಲೀಸ್ ಕಾರ್ಯಕ್ರಮ ಇದೆಯಲ್ಲ, ಆ ಕಾರ್ಯಕ್ರಮವನ್ನು ಹೇಗಾದರೂ ವಿಭಿನ್ನವಾಗಿ ಮಾಡಬೇಕು, ಜೊತೆಗೆ ಜನರಿಗೆ ರೀಚ್ ಆಗಬೇಕು. ಅಲ್ಲಿ ಎರಡು ಹೇಳಬೇಕು. ಒಂದು, ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಮುಂದಿದೆ, ಅದು ಜನಸಾಮಾನ್ಯರಿಗೆ ಒಟ್ಟಿಗಿದೆ. ಜೊತೆಗೆ ಅವರ ಮೊಮ್ಮಗನಾದಂಥ ದೇವೇಗೌಡರ ಕುಟುಂಬದ ಮೊಮ್ಮಗನಾದಂಥ ನಿಖಿಲ್ ಕುಮಾರಸ್ವಾಮಿ ಕೂಡ ಸಿನಿಮಾ ಕ್ಷೇತ್ರಕ್ಕೆ ಬರೋದಿದ್ರು ಕೂಡ ಅವರು ಜನರ ಒಳಗಿಂದ ಬರಬೇಕನ್ನುವಂಥ ಒಂದು ಸಿಂಪಲ್ ಕಾನ್ಸೆಪ್ಟ್ ಇರುತ್ತಲ್ಲ. ಅಂದರೆ ಆಡಿಯೋ ರಿಲೀಸ್ ಕಾರ್ಯಕ್ರಮ ಆಗುತ್ತೆ, ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಜನರಿಗೆ ಪರಿಚಯ ಮಾಡಿಕೊಡ್ಬೇಕು. ಹೇಗೆ ಮಾಡ್ಕೊಡೋದಪ್ಪ ಎನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಎನ್ನುವಂಥ ಒಂದು ಪರಿಕಲ್ಪನೆ ಬಂದಾಗ ಒಬ್ಬ ಕಲಾ ನಿರ್ದೇಶಕರು, ನಾನು ಅದನ್ನ ಹೆಸರಿಡಲ್ಲ, ಒಬ್ಬ ಕಲಾ ನಿರ್ದೇಶಕರು ತುಂಬ ಫೇಮಸ್ ಆಗಿದ್ದಾರೆ, ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಾರೆ, ದೊಡ್ಡ ದೊಡ್ಡ ನಟರ ಆಪ್ತರು ಕೂಡ, ಸ್ವಲ್ಪ ವಿಭಿನ್ನ ಹಾವಭಾವ ನಿಮ್ಗೆ ಅರ್ಥ ಆಗಿರಬೇಕು. ಅವರು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಹೀಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಕುಮಾರಸ್ವಾಮಿಯವ್ರು ಕರೀತಾರೆ, ನಿಖಿಲ್ ಎಲ್ಲಿದ್ಯಪ್ಪ ಎನ್ನುವಂಥ ಒಂದು ಮಾತನ್ನು ಕೇಳ್ತಾರಾಗ ನಿಖಿಲ್ ಅವರು ಜನಸಾಮಾನ್ಯರಿಂದ ಎದ್ದು ಬಂದು ಅಪ್ಪ ನಾನು ಇಲ್ಲಿದ್ದೀನಪ್ಪ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ರಿಪ್ಲೈ ಆಗಿ ಕುಮಾರಸ್ವಾಮಿಯವರು, ಹೌದು ಈಗಾಗಲೇ ನೀವು ಜನರೊಟ್ಟಿಗೆ ಸೇರಿಬಿಟ್ಟಿದೆ ಅನ್ನುವಂಥ ಕಾನ್ಸೆಪ್ಟ್ ಒಂದು ಚಿಕ್ಕ ಸ್ಕಿಟ್ ರೆಡಿಯಾಗಿರುತ್ತೆ. ಆ ಸ್ಕಿಟ್ ಹೇಗೋ ಆಯಿತು. ಅದಾದ ನಂತರ ನಿಖಿಲ್ ಎಲ್ಲಿದ್ಯಪ್ಪ ಎನ್ನುವಂಥ ಟ್ರೋಲ್ ತುಂಬ ಟ್ರೆಂಡ್ ಆಯಿತು. ಇದು ನಿಖಿಲ್ ಎಲ್ಲಿದ್ಯಪ್ಪ ಎನ್ನುವಂಥ ಟ್ರೆಂಡ್ ಹುಟ್ಟು ಹಾಕಿದ್ದು, ಮತ್ತು ನಿಖಿಲ್ ಎಲ್ಲಿದ್ಯಪ್ಪ ಎನ್ನುವಂಥ ಟ್ರೆಂಡ್ ಒಂದು ಹುಟ್ಟಿಕೊಂಡಂಥ ಬಗೆ. ಅದರ ಮುಂದುವರಿದ ಭಾಗವಾಗಿ ಇದೀಗ ಪ್ರದೀಪ್ ಈಶ್ವರ್ ಎಲ್ಲಿದ್ಯಪ್ಪ ಎನ್ನುವಂಥ ಕೂಗು ಇದೀಗ JDSನ ಕಾರ್ಯಕರ್ತರು, ಅನೇಕ JDSನ ಮುಖಂಡರು, ಜೊತೆಗೆ ಅನೇಕ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಿಂದ ಯುವಕರು, ಜೊತೆಗೆ ಈ ಪ್ರದೀಪ್ ಈಶ್ವರ್ ಎನ್ನುವಂಥ ಒಬ್ಬ ಮಹಾನ್ ನಾಯಕನ ಮಾತನ್ನ ಕೇಳಿ ಪ್ರೇರೇಪಿತರಂತ ಇದೇ ಅಭಿಮಾನಿಗಳು ಇದೀಗ ಪ್ರದೀಪ್ ಈಶ್ವರ್ ಮಂಕಾದ ನಂತರ, ಪ್ರದೀಪ್ ಈಶ್ವರ್ ಮಾತು ನಿಲ್ಲಿಸಿದ ನಂತರ ಇದೀಗ ಅದೇ ಕೂಗನ್ನ ಎಬ್ಬಿಸ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಎಲ್ಲಿದ್ಯಪ್ಪ, ಪ್ರದೀಪ್ ಈಶ್ವರ್ ಎಲ್ಲಿದ್ಯಪ್ಪ ಎನ್ನುವಂಥ ಮಾತನ್ನು ಕೂಡ ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ಪ್ರದೀಪ್ ಈಶ್ವರ್ನ ಪ್ರತಾಪ ಪೀಕ್ ಲೆವೆಲ್ಗೆ ಹೋಗಿದ್ದು ಯಾವಾಗ, ಅದು ಸಡನ್ ಆಗಿ ಪಾತಾಳಕ್ಕೆ ಕುಸಿದಿದ್ದು ಯಾವಾಗ ಅನ್ನೋದು ನೋಡ್ತಾ ಇದ್ರೆ ಅದು ಜೂನ್ 27ಕ್ಕೂ ಒಂದು 2 ದಿನ ಮೊದಲು ಹೇಗಾದರೂ ಮಾಡಿ ತನಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಬೇಕು ಅಥವಾ ಸಿದ್ದರಾಮಯ್ಯನವರನ್ನು ಓಲೈಕೆ ಮಾಡಬೇಕು ಎನ್ನುವಂಥ ಕಾರಣದಿಂದಾಗಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಲಿಕ್ಕೆ ಹೋಗಿ ಇದೇ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರಿಗೆ ಕಾಲು ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ರು. ಅದು ಯಾರ ವಿಷಯವಾಗಿ, ಬಿಡದಿ ಟೌನ್ಶಿಪ್ನ ಬಗ್ಗೆ ಮಾತಾಡೋದಿದ್ರೆ ನೇರವಾಗಿ ಮಾತನಾಡಿ, ಕುಮಾರಸ್ವಾಮಿ ಅವರು ಸ್ಟಾರ್ಟ್ ಮಾಡಿದಂಥ ಬಿಡದಿ ಪ್ರಾಜೆಕ್ಟನ್ನು ಕುಮಾರಸ್ವಾಮಿ ಅವರು ಯಾಕೆ ಬೇಡ ಅಂತಿದ್ದಾರೆ ಅನ್ನುವಂಥ ಮಾತಾಡಿದ್ರೆ ಅದಕ್ಕೂ ನಿಜಕ್ಕೂ ಕೂಡ ಅರ್ಥ ಬರ್ತಾ ಇತ್ತು. ಆದರೆ ಪ್ರದೀಪ್ ಈಶ್ವರ್ ತೆಗೆದುಕೊಂಡಂಥ ವಿಷಯ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದು ಹಂತಕ್ಕೆ ರೋಡನ್ನು ದಾಟಿ ಚರಂಡಿ ಬಂದಂಗಿತ್ತು. ಯಾಕಂದರೆ
ಒಬ್ಬ ವ್ಯಕ್ತಿಯ ವೈಯಕ್ತಿಕ ಚಾರಿತ್ರ್ಯ ವಧೆ ಮಾಡೋದು ರಾಜಕೀಯದಲ್ಲಿ ಎಷ್ಟು ಸಮಂಜಸವೋ ಅದು ತಿಳಿಯಲ್ಲ. ಆದರೆ ಪ್ರದೀಪ್ ಈಶ್ವರ್ ಅದಂಥದೇ ಒಂದು ಕೆಲಸಕ್ಕೆ ಕೈ ಹಾಕ್ಬಿಟ್ರು. ಕುಮಾರಸ್ವಾಮಿಯವರು 62 ವಾಚನ ಕಟ್ತಾರೆ. ಜೊತೆಗೆ ಕುಮಾರಸ್ವಾಮಿಯವರು ಒಂದೊಂದು ವಾಚ್ ಕೂಡ 5ರಿಂದ 15 ಲಕ್ಷ 20 ಲಕ್ಷ ಬೆಲೆ ಬಾಳುತ್ತೆ. ಟೋಟಲಿ ಅವರು ಕಟ್ಟಿದಂಥ ವಾಚಿನ ಬೆಲೆ 17ರಿಂದ 20 ಕೋಟಿ ಬೆಲೆ ಬಾಳುತ್ತೆ. ಹೀಗಾಗಿ ಕುಮಾರಸ್ವಾಮಿಯವರ ಪಂಚೆ ಒಂದು ಬಿಟ್ಟು ಎಲ್ಲವೂ ಕಾಸ್ಟ್ಲಿ ಎನ್ನುವಂಥ ಪಂಚೆಯ ಸುದ್ದಿಗೆ ಹೋಗಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರ ಬುಡಕ್ಕೆ ಕೈ ಹಾಕಿಬಿಟ್ರು. ಆ ಬುಡಕ್ಕೆ ಕೈ ಹಾಕಿದ ನಂತರ JDS ಕಾರ್ಯಕರ್ತರಾಗಿತ್ತು ನೋಡಿ, ಒಬ್ಬ ಪಕ್ಷದ ಮುಖಂಡನ ಚಾರಿತ್ರ್ಯವಧೆ ಅಥವಾ ಬುಡಕ್ಕೆ ಬಂದಾಗ ಆ ಪಕ್ಷದ ಕಾರ್ಯಕರ್ತರು ರೊಚ್ಚಿಗೇಳುವುದು ಸಹಜ. ಅದರ ಮುಂದುವರೆದ ಭಾಗವಾಗಿ ಏನಾಯಿತು ಎಲ್ಲವೂ ಕೂಡ ತಮಗೆ ಗೊತ್ತಿದೆ. ಜೂನ್ 27 ಕೆಂಪೇಗೌಡ ಜಯಂತಿಯಂದು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಮೊದಲು ಸ್ಟೇಜಿಂದ ಹಿಡಿಯುವಂತೆ ಗಲಾಟೆ ಮಾಡ್ತಾರೆ. ಅದಾದ ನಂತರ ಹೇಗೋ ಸ್ವಾಮೀಜಿಯವರ ಮುಖಂಡದಲ್ಲಿ ಆ ಒಂದು ಕೆಂಪೇಗೌಡ ಜಯಂತಿ ಆಗತ್ತೆ. ಅದಾದ ನಂತರ ಹೊರಗೆ ಬಂದ ಕೂಡಲೇ ಅದಕ್ಕೆ ಸೇಡ್ ಎಂಬಂತೆ, ಅದಕ್ಕೆ ಪ್ರತಿಕಾರ ಎಂಬಂತೆ ತನ್ನ ಕಾರಿನ ಸನ್ ರೂಪನ್ನು ಓಪನ್ ಮಾಡಿ ತೊಡೆ ತಟ್ಟಿ ಮೀಸೆ ತಟ್ಟಿ ಈಗ ಬರು ಎನ್ನುವಂತ ಮಾತನ್ನು ಹೇಳಿದ ನಂತರ ಮುಂದೆ ಆದಂಥ ಗಲಾಟೆ JDS ಕಾರ್ಯಕರ್ತರು, ಬೇರೆಯವರು, ಜನಸಾಮಾನ್ಯರು ಎಲ್ಲರೂ ಕೂಡ ಚಪ್ಪಲಿ ಎಸೆಯುವಂತ ಕಾರ್ಯ ಆಯಿತು. ಅದಾದ ನಂತರ ಅವರ ಮೇಲೆ ಅವರ ಬಂಧನ ಆಯಿತು. 800 ವ್ಯಕ್ತಿಗಳು ಗುರುತಿಸಿಕೊಂಡ್ರು ಎನ್ನುವಂತ ಮಾತಿತ್ತು. 5 ಅಥವಾ 4 ಜನ ಮೇಲೆ FIR ಆಯಿತು. ಆ FIR ಕೂಡ ಇದೀಗ ಕ್ವಾಶ್ ಆಗುವಂತ ಹಂತಕ್ಕೆ ಬಂದಿದೆ. ಜೊತೆಗೆ ನಿಮಗೆ ಏನಾದರೂ ಮರ್ಯಾದೆ ಮಾನ ಮರ್ಯಾದೆ ಹೋಗಿದ್ರೆ, ನಿಮ್ಗೇನಾದರೂ ಸ್ವಲ್ಪ ಅವಮಾನ ಆಗಿದೆ, ಅದನ್ನ ಮಾನನಷ್ಟ ಮೊಕದ್ದಮೆಯಾಗಿ ಪರಿವರ್ತನೆ ಮಾಡಬೇಕು ಹೊರತು ಅವರ ಮೇಲೆ ಯಾಕೆ FIR ಹಾಕಿದ್ರೆ ಅನ್ನುವಂತ ಹೈಕೋರ್ಟ್ ಕೂಡ ಈಗ ತರಾಟೆಗೆ ತೆಗೆದುಕೊಂಡಿದೆ. ಅಷ್ಟಕ್ಕೆ ಬಂದು ನಿಂತಿದೆ. ಜೂನ್ 27ರಂದು ಚಪ್ಪಲಿ ಎಸೆದ ಪ್ರಕರಣ ಆದ ನಂತರ ಇದೇ ಪ್ರದೀಪ್ ಈಶ್ವರ್ ಅವರು ಯಾವ ಲೆವೆಲ್ಗೆ ಕುಮಾರಸ್ವಾಮಿ ಅವರನ್ನ ಬೈದ್ರಂದ್ರೆ ನೋಡಿ, ಚಪ್ಪಲಿ ಎಸೆದ ಪ್ರಕರಣ ತಪ್ಪು, ಅದನ್ನು ಯಾರು ಕೂಡ ಡಿಪೆಂಡ್ ಮಾಡ್ಕೊಳ್ಳಿ ಸಾಧ್ಯ ಇಲ್ಲ. ಆದರೆ ಚಪ್ಪಲಿ ಎಸಿಲಿಕ್ಕೆ ಕುಮಾರಸ್ವಾಮಿ ಹೇಳ್ಬಿಟ್ರ, ಕುಮಾರಸ್ವಾಮಿ ಅವರು ಹುಡುಗರನ್ನ ಕಳಿಸಿ ಪ್ರದೀಪ್ ಈಶ್ವರ್ ಚಪ್ಪಲಿ ಎಸಿ ಅಂತ ಹೇಳಿದ್ರ, ಎಲ್ಲವೂ ಕೂಡ ಇದೀಗ ಚರ್ಚೆಯಾಸ್ಪದ. ಒಂದ್ ವೇಳೆ ಯಾರೋ ಒಬ್ಬ JDS ಕಾರ್ಯಕರ್ತನು BJP ಕಾರ್ಯಕರ್ತನು ಚಪ್ಪಲಿ ಎಸಿದ್ರೆ ಅದು ಹೇಳಬೇಕು, ನೀವು ಯಾರೇ ಆದ್ರೂ ಕೂಡ ನಮ್ಮ ಮೇಲೆ ಚಪ್ಪಲಿ ಎಸುವಂತ ಕಾರ್ಯ ಮಾಡಬಾರ್ದಿತ್ತು ಎನ್ನುವಂತ ಹೇಳಿಕೆಯನ್ನು ಆಕ್ರೋಶವಾಗಿ ಹೇಳಬಹುದಿತ್ತು. ಆದ್ರೆ ಕುಮಾರಸ್ವಾಮಿ, ನಿನಗೆ ಧೈರ್ಯ ಇದ್ರೆ ನೀನು ಬಂದು ನನ್ನ ಚಿಕ್ಕಬಳ್ಳಾಪುರ ನಿಂತ್ಕೋ, ಖಬರ್ದಾರ್, ಎಚ್ಚರಿಕೆ ಇರ್ಲಿ, ಹಾಗಿರ್ಲಿ ಹೀಗಿರ್ಲಿ ಎನ್ನುವಂತ ಏಕವಚನದಲ್ಲಿ ಆಡಿದಂತ ಮಾತು ಇದೀಗ ಪ್ರದೀಪ್ ಈಶ್ವರ್ ಅವರ ಬುಡಕ್ಕೆ ಬಂದು ಕೂತಿದೆ. ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಎಲ್ಲಿದ್ದೀಯಪ್ಪ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಹೇಳ್ತಾನೆ, ಪ್ರದೀಪ್ ಈಶ್ವರ್ ಅವರ ಹಾವ ಭಾವ ಎಲ್ಲವೂ ಕೂಡ ಇತ್ತು. ನನ್ನನ್ನು OBC ನಾಯಕ ಎನ್ನುವಂತ ಒಂದು ಹಂತಕ್ಕಾಗಿ ನೀವು ನನ್ನ ತುಳಿತಾ ಇದ್ರಿ ಕುಮಾರಸ್ವಾಮಿಯವರೇ ಎನ್ನುವಂತ ಮಾತು ನೋಡಿ. ಕುಮಾರಸ್ವಾಮಿ ಕೂಡ OBC, ಪ್ರದೀಪ್ ಈಶ್ವರ್ ಕೂಡ OBCಯನ್ನು OBC ತುಳಿಲಿಕ್ಕಾಗತ್ತಾ? ಆ ಮಾತಿನಲ್ಲಿ ಒಂದೇ ಒಂದು ಕಾಮನ್ ಸೆನ್ಸ್ ಕೂಡ ಇರಲಿಲ್ಲ. ಅದಾದ ನಂತರ ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರ ಆಟೋಟೋಪಕ್ಕೆ ಬ್ರೇಕ್ ಬಿತ್ತು ಅಂತ ಹೇಳ್ಬೋದು. ಜೂನ್ 29 ಇದೇ DK ಶಿವಕುಮಾರ್, ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ ಕಾಲ್ ಮಾಡ್ತಾರೆ. ಒಂದು ಹಂತಕ್ಕೆ ಮಾಧ್ಯಮದಲ್ಲಿ ಪ್ರಸಾರ ಆದಂತೆ ಇಲ್ಲ, ಅವರಿಗೆ ಧೈರ್ಯ ಹೇಳಿದ್ರು ಎನ್ನುವಂಥ ಮಾತು ಹೇಳಿದ್ರು. ಆದರೆ ಆಗಿದ್ದು ಬೇರೆ. ಯಾಕಂದರೆ ಪ್ರದೀಪ್ ಈಶ್ವರ್ ಜೊತೆ ಮಾತಾಡಿದ ನಂತರ ಪ್ರದೀಪ್ ಈಶ್ವರ್ ಅವರು ಕೇವಲ ಅರ್ಧ ಗಂಟೆ ಒಳಗಾಗಿ ಮತ್ತೆ ಸದಾಶಿವನಗರದ DK ಶಿವಕುಮಾರ್ ಅವರ ನಿವಾಸಕ್ಕೆ ಬಂದು ಮಾತಾಡ್ತಾರೆ. ಅಂದರೆ ಏನೋ ಫೋನ್ನಲ್ಲಿ DK ಶಿವಕುಮಾರ್ ಬೈದಿರಬೇಕು, ನೀವು ಹೀಗೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಅಧೋಗತಿ ತರ್ತೀರಿ, ಇಲ್ಲಿ ಯಾವುದೇ ಧರ್ಮ ಜಾತಿ ಎಲ್ಲದಕ್ಕಿಂತ ಆಡಳಿತ ಮುಖ್ಯ, ನಾವು ಸೈದ್ಧಾಂತಿಕವಾಗಿ ವಿರೋಧ ಮಾಡಬೇಕು ಹೊರತು ವೈಯಕ್ತಿಕವಾಗಿ ಚಾರಿತ್ರ್ಯವಧೆಯನ್ನು ಮಾಡಬಾರ್ದು. ನಾನು ಕೂಡ ದೇವೇಗೌಡರ ವಿರುದ್ಧ ಹೋರಾಟ ಮಾಡ್ತೇನೆ, JDS ವಿರುದ್ಧ ಹೋರಾಟ ಮಾಡ್ತೇನೆ ಹೊರತು ವೈಯಕ್ತಿಕವಾಗಿ ಯಾರ ವಿರುದ್ಧವೂ ಕೂಡ ಹೋರಾಟ ಮಾಡಲ್ಲ. ಒಂದು ಹಂತಕ್ಕೆ ನಾನು ಕುಮಾರಸ್ವಾಮಿ ದೇವೇಗೌಡರ ವಿರೋಧ ಮಾಡಿದೆ. ಆದರೆ ಹೈಕಮಾಂಡ್ ಹೇಳಿದಂತೆ 2018ರಲ್ಲಿ ಇದೇ ಕುಮಾರಸ್ವಾಮಿ ಜೊತೆ ನಾನು ಸರ್ಕಾರ ಮಾಡಲಿಕ್ಕೆ ಸತ ಪ್ರಯತ್ನವನ್ನು ಮಾಡಿದೆ ಮತ್ತು ಮಾಡಿದ ನಂತರ ಸರ್ಕಾರವನ್ನು ಉಳಿಸಿಕೊಳ್ಳಿ ಕೂಡ ಕೈಕಾಲು ಬಿದ್ದು ನಮ್ಮ ಪಕ್ಷದ MLAಗಳನ್ನು ಕೂಡ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡಿದೆ. ಅದು ಪಕ್ಷದ ಸಿದ್ಧಾಂತ. ನೀವು ಸುಮ್ಮನೆ ಆಟೋಟೋಪದ ಮಾತನ್ನು ಹೇಳಿ ಪಕ್ಷಕ್ಕೆ ಬಿಡದಿ ಹೋರಾಟಕ್ಕೆ ಯಾವುದಕ್ಕೂ ಕೂಡ ನೀವು ತಕರಾರು ಮಾಡಬಾರ್ದು ಅಥವಾ ಹಿಂದೇಟು ಹಾಕಬಾರ್ದು ಅಥವಾ ಹಿನ್ನಡೆ ಮಾಡಬಾರ್ದು ಅನ್ನುವಂಥ ಖಡಕ್ ಎಚ್ಚರಿಕೆ ಕೊಟ್ಟ ನಂತರ ಮಾರನೇ ದಿನ ಮತ್ತೆ ಇದೇ ಪ್ರದೀಪ್ ಈಶ್ವರ್ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಬರ್ತಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದು ಅಲ್ಲಿ ಒಂದು ದೊಡ್ಡವಾದಂಥ ಡ್ರಾಮಾ ಕ್ರಿಯೇಟ್ ಮಾಡಿ ನನಗೆ ಹಾಗೆ ಮಾಡಿದ್ರು, ನನಗೆ ಹೀಗೆ ಮಾಡಿದ್ರು ಅನ್ನುವಂಥ ಮಾತು ಕೂಡ ಆಗುತ್ತೆ. ಅದಾದ ನಂತರ ಇಲ್ಲೇ ತನಕ ಪ್ರದೀಪ್ ಈಶ್ವರ್ ಎಲ್ಲಿದೆಯಪ್ಪ ಎನ್ನುವಂಥ ಕೂಗು ಇದೀಗ ಜನಸಾಮಾನ್ಯರು ಕಾಮೆಂಟ್ಗಳಲ್ಲಿ ತುಂಬ ಕೇಳಿ ಬರ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಂತ ವಿಚಾರ, ಎಷ್ಟೇ ಯಾರೇ ಟ್ರೋಲ್ ಮಾಡಲಿ ಏನೇ ಮಾಡಿದ್ರು ಕೂಡ ಪ್ರದೀಪ್ ಈಶ್ವರ್ ಎನ್ನುವಂಥ ಒಬ್ಬ ಮಾತಿನ ಛಲಗಾರ ಕೋರ್ಸ್ ಇರಲೇಬೇಕು. ಆದರೆ ಪಕ್ಷ ನಿಷ್ಠೆ ಎಲ್ಲವೂ ಸರಿ, ಆದರೆ ಪಕ್ಷದಲ್ಲಿ ಏನೇ ಭ್ರಷ್ಟಾಚಾರ ಆಗಲಿ, ಪಕ್ಷದಲ್ಲಿ ಏನೇ ಕೆಟ್ಟ ಕೆಲಸ ಆಗಲಿ, ಪಕ್ಷದಲ್ಲಿ ಯಾರು ಏನೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ
ಪಕ್ಷ ಎನ್ನುವಂಥ ದೃಷ್ಟಿಯಲ್ಲಿ ನಮ್ಮ ನಾಯಕರು ನಮ್ಮ ಸಾಹೇಬರ ಮೇಲೆ ನೀವು ಮಾತಾಡ್ತೀರಾ, ನಿಮ್ಮದು ಕೋತಿ ವಂಶ, ನಿಮ್ಮ ಕೋತಿ ಜನಾಂಗ, ನೀವು ಸಿಂಹ, ಹುಲಿ, ನರಿ, ನಾಯಿ ಎನ್ನುವಂಥ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಅವರ ತಂದೆ ತಾಯಿಗೂ ಹೀನಾಯಮಾನವಾಗಿ ಬಳಸುವ ಪದ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರಿಗೆ, ಅದರಲ್ಲೂ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರುವಂಥ, ಜೊತೆಗೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ತಾನು ಕೂಡ ಪಾಠ ಮಾಡ್ತಿರುವಂಥ ಒಬ್ಬ ಶಿಕ್ಷಕನಿಗೆ ಇದು ಅಥವಾ ಒಬ್ಬ MLAಗೆ ಶೋಭೆ ತರುವಂಥ ವಿಚಾರ ಅಲ್ಲ. ಮುಂದಿನ ದಿನಗಳಲ್ಲಾದರೂ ಕೂಡ ಪ್ರದೀಪ್ ಈಶ್ವರ್ ಅಂತವ್ರು ಬರಬೇಕು, ರಾಜಕೀಯಕ್ಕೆ ಯುವಕರು ಬರಬೇಕು ಅಂತಾರೆ. ಆದರೆ ನನಗನ್ಸುತ್ತೆ 30-35 ಆದರೂ ಯುವಕರು ಅಂತಾರೆ. ಆದರೆ 40-45-50 ಆದಂಥವ್ರು ಕೂಡ ಯುವಕರಂದ್ರೆ ಅದು ಅತ್ಯಂತ ಕೆಟ್ಟ ಒಂದು ಸಂಪ್ರದಾಯ. ಬಟ್ ಬರಬೇಕು, ಎಲ್ಲರೂ ಬರಬೇಕು, ಯುವಕರಾಗಲಿ, ಮಧ್ಯವಯಸ್ಕರಾಗಲಿ, ವಯಸ್ಕರು ಎಲ್ಲರೂ ಬರಬೇಕಾದ್ರೆ ಸುಖ ಸುಮ್ಮನೆ ಮೈಕ್ ಸಿಕ್ಕಿದೆ, ಪ್ರಚಾರ ಸಿಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಏನಾದರೂ ಮಾಡಿ ಮಾತಿನ ಮೇಲೆ ನಿಗಾ ಕಳ್ಕೊಂಡ್ರೆ ಇವತ್ತು ಪ್ರದೀಪ್ ಈಶ್ವರ್ ಅವರಿಗಾದಂಥ ಗತಿ ಮುಂದೆ ಬೇರೆಯವರಿಗಾದರೂ ಕೂಡ ಅತಿಶಯೋಕ್ತಿ ಅಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಇದನ್ನು ಎಂಟರ್ಟೈನ್ ಮಾಡ್ಬೋದಿತ್ತು, ಆದರೆ ಈಗಿನ ಸರ್ಕಾರದಲ್ಲಿ DK ಶಿವಕುಮಾರ್ ಇದ್ದಾರೆ. ಅವರು ಯಾರನ್ನೂ ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡಿದಂಥವ್ರಲ್ಲ. ಸಿದ್ದರಾಮಯ್ಯ, ಯಡಿಯೂರಪ್ಪನವರ ಮೇಲೆ ವೈಯಕ್ತಿಕ ನಿಂದನೆ ಮಾಡಿದವರು ಈಗಲೂ ಕೂಡ ಮಾಡ್ತಾನೆ ಇರ್ತಾರೆ. BK ಹರಿಪ್ರಸಾದ್ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾರೆ, ಬೇರೆಯವರು ಎಲ್ಲರೂ ಕೂಡ ವೈಯಕ್ತಿಕ ನಿಂದನೆ ಮಾಡ್ತಾರೆ. ಆದರೆ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅಥವಾ ಬೇರೆ ಎಲ್ಲ ವೈಯಕ್ತಿಕ ನಿಂದನೆ ಮಾಡ್ತಾರೆ. ಆದರೆ ಇದೇ DK ಶಿವಕುಮಾರ್ ತೆರೆಯ ಹಿಂದೆ ಏನು ಮಾಡಿದ್ರು ಕೂಡ ತೆರೆಯ ಮುಂದೆ ವೈಯಕ್ತಿಕವಾಗಿ ನಿಂದನೆ ಮಾಡಲಿಕ್ಕೆ ಹೋಗಲ್ಲ. ಇದನ್ನೇ ಇಟ್ಕೊಂಡಿದ್ದೀಗ DK ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಕೊನೆಯ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ. DK ಶಿವಕುಮಾರ್ ಒಂದು ಕಡೆ ಪಕ್ಷಾತೀತವಾಗಿ ಕಾಂಗ್ರೆಸ್ನವರಾಗಲಿ, JDSನವರಾಗಲಿ ಅಥವಾ BJPಯವರಾಗಲಿ ಮುಖ್ಯಮಂತ್ರಿ ಎನ್ನುವಂಥ ಅಥವಾ ಸದೃಢ ಮುಖ್ಯಮಂತ್ರಿ ಅಥವಾ ಜಾತ್ಯತೀತ ಮುಖ್ಯಮಂತ್ರಿ ಎನ್ನುವಂಥ ಪಟ್ಟವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯರು ಅಲ್ಪಸಂಖ್ಯಾತರನ್ನು ಓಲೈಸ್ತಾರೆ, ಅಲ್ಪಸಂಖ್ಯಾತರ ಕಂಡ್ರಷ್ಟ ಹಿಂದೂ ಧರ್ಮ ಕಂಡ್ರಾಗಲ್ಲ, ಕುಂಕುಮ ಕಂಡ್ರಾಗಲ್ಲ ಅನ್ನುವಂಥ ಆಪಾದನೆ ಕೂಡ ಇತ್ತು. ಆದರೆ DK ಶಿವಕುಮಾರ್ ಕಂಡ್ರೆ ಹಿಂದೂ ಮತ್ತು ಮುಸ್ಲಿಂ ಎಲ್ಲರೂ ಕೂಡ ಬೇಕಾದಂಥ ಮನುಷ್ಯ. ಇಂಥ ವ್ಯಕ್ತಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟ ನಂತರ ಇದೀಗ ಪ್ರದೀಪ್ ಈಶ್ವರ್ ಎಲ್ಲಿದ್ಯಪ್ಪ ಎನ್ನುವಂಥ ಕೂಗು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಕಳೆದ 4-5 ವರ್ಷದಿಂದ ಪ್ರದೀಪ್ ಈಶ್ವರ್ ಅವರು ಇಷ್ಟು ಸೈಲೆಂಟ್ ಆಗಿದ್ದು ಎಲ್ಲೂ ಕೂಡ ಕಂಡೇ ಇಲ್ಲ. ನೋಡಬೇಕು ಮತ್ತೆ ಯಾವ ಗರ್ಜನೆಯೊಂದಿಗೆ ಪ್ರದೀಪ್ ಈಶ್ವರ್ ಬರ್ತಾರೆ, ಎಲ್ಲವೂ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.